ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ತೃಷನಾ ಯೂಟ್ಯೂಬ್ ಚಾನಲ್. ಇಡೀ ಊರಿಗೆ ಒಂದೇ ತುಳಸಿ ಗಿಡ. ತುಳಸಿ ಅದನ್ನ ನೀವು ನಂಬ್ತೀರಿ? ಎಸ್, ನಂಬಕಬೇಕು. ಯಾಕಂದ್ರೆ ನಾವು ಮಾತಾಡ್ತಿರೋ ಊರು ಯಾವ್ದಂದ್ರೆ ಬೆಳಗಾವಿ ಜಿಲ್ಲೆದಾಗಿರೋ ಖಾನಾಪುರ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಹತ್ತರವಾಡ. ಯಾಕೆ ಊರಿಗೆ ಒಂದೇ ತುಳಸಿ ಗಿಡ? ಊರಿನ ಜನ ಎಲ್ಲ ಈ ಒಂದೇ ತುಳಸಿ ಗಿಡ ಯಾಕೆ ಪೂಜೆ ಮಾಡ್ತಾರೋ ಯಾಕೆ ಅಂತ ಹಲವಾರು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಹುಟ್ಕೊಂಡಿರ್ಬೋದು. ಅದು ಕೂತ್ರಾಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡ್ರಿ. ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವು, ಅ ಡೇ ಇನ್ ಹತ್ತರವಾಡ. ಸೊ ಆ ಒಂದು ವಿಡಿಯೋದಾಗ ಒಂದು ತುಳಸಿ ಗಿಡದ ಬಗ್ಗೆ ಒಂದು ಸಣ್ಣ ಕ್ಲಿಪ್ ಹಾಕಿದ್ದು. ಅಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಕವರ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅಲ್ಲಿ ಜನ ಹೇಳೋ ಪ್ರಕಾರ ಈ ತುಳಸಿ ಗಿಡದ ಹಿಂದಿನ ರಹಸ್ಯ ಬಗ್ಗೆ ಒಂದು ಸಣ್ಣ ಕಥೆ ಐತಿ. ಹಳ್ಳಿ ಜನ ಹೇಳೋ ಪ್ರಕಾರ ಕಾಡಿನ ಮಧ್ಯೆ ಇರುವಂತಹ ಈ ಒಂದು ಹಳ್ಳಿ ಒಳಗೆ ಒಂದಾನೊಂದು ಕಾಲದಾಗ ಕಾಲರಾ ರೋಗ ಹರಡಿತ್ತಂತ. ಸೊ ರೋಗ ನಿವಾರಣೆ ಆಗದೇ ಇರುವಂತಹ ಕಾರಣದಿಂದಾಗಿ ಅಲ್ಲಿನ ಜನಕ್ಕೆ ಇಡೀ ಊರನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರ್ತೈತಿ. ಆಗ ಊರಿನ ಜನ ಎಲ್ಲ ಊರು ಬಿಟ್ಟು ಹೋಗೋಕೆ ರೆಡಿಯಾಗಿ ನಿಂತಿರ್ತಾರಂತ. ಅದ ಸಮಯದಾಗ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿ ಊರೆಲ್ಲ ಸುತ್ತಾಡ್ತಾಳೆ ಮತ್ತು ಅಲ್ಲಿಂದ ಒಂದಷ್ಟು ಜನನ್ನ ಮಾತಾಡಿಸ್ತಾಳೆ, ಭೇಟಿ ನೀಡ್ತಾಳೆ. ಸ್ವಲ್ಪ ಸಮಯ ಆದಮೇಲೆ ಅಲ್ಲಿನ ಒಂದು ಜಾಗದಾಗ ಎಲ್ಲ ಜನಗಳ ಮುಂದೆನ ಆ ಹುಡುಗಿ ತಕ್ಷಣ ಮಾಯ ಹಾಕ್ಕಾಳಂತ. ಆಕೆ ಹೆಂಗೆ ಮಾಯ ಹಾಕ್ಕಾಳ, ಇದ್ದಿದ್ದ ರೋಗನೂ ತಕ್ಷಣ ಮಾಯ ಆಗಿಬಿಡ್ತೈತಂತ. ಅಲ್ಲಿ ಜನ ಹೇಳೋ ಪ್ರಕಾರ ರೋಗವನ್ನು ನಿವಾರಿಸಿದಂತಹ ತಾಯಿ ಈಕಿ ಮತ್ತು ಈಕಿನ ದೇವ್ರ ರೂಪದಾಗ ಬಂದ ಇಡೀ ರೋಗನ ನಿವಾರಿಸ್ತಾಳ ಅಂತ ಹೇಳಿ ತಿಳ್ಕೊತಾರೆ. ಆಮೇಲೆ ಆ ಊರೊಳಗೆ ತುಳಸಿ ಗಿಡ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಅಲ್ಲಿನ ಜನ ಆಕೆ ಮಾಯ ಆದ ಜಾಗದಾಗ ಮತ್ತು ಆಕೆ ನೆನಪಿಗಾಗಿ ಒಂದು ತುಳಸಿ ಗಿಡನ ನೆಡ್ತಾರಂತ. ಅಂದಿನಿಂದ ಇಡೀ ಊರಿಗೆ ಒಂದೇ ತುಳಸಿ ಗಿಡ ಮತ್ತು ಈ ಒಂದೇ ತುಳಸಿ ಗಿಡನ ಇಡೀ ಊರ ಜನ ಎಲ್ಲ ಪೂಜೆ ಮಾಡ್ತಿದ್ದಂತ. पाहुनी डोळा देह हा माऊली माऊली झाला, रंगी रंगला जीव दंगला, भुवरी आनंदी आनंद झाला. ಈ ಊರಿನ ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ಇಡೀ ಊರಿನ ಜನ ತುಳಸಿ ಮದುವಿನ ದೊಡ್ಡ ಜಾತ್ರೆ ಅಂತ ಆಚರಿಸ್ತಾರೆ. ಕರೆಕ್ಟ್ 12 ಗಂಟೆಗೆ ತುಳಸಿ ಮದುವೆ ಆಕೈತಿ. ಮದುವೆ ಆದ ತಕ್ಷಣ ಬ್ಯಾಟಿ ಬೀಳ್ತಾವ. ಇದ ಈ ಊರಿನ ವಿಶೇಷತೆ. आई तुझ्या गचरणी आभाळ धरणी येऊन विसावले, देवादिकांचे संकट जाई ग हरुणी, तुझ्याच कृपेमुळे नाद झंकार तू सारा संसार, तू नाद झंकार तू सारा संसार, तू तुझ्या पायाशी आम्हा राहू दे. आई जगदंबे आई जगदंबे आई जगदंबे आई जगदंबे. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.